ಸೌಜನ್ಯ ಅವರ ತಾಯಿ ಇನ್ನು ಬೇರೆ ದಾರಿ ಇಲ್ಲ ಅಂತ ಸುಪ್ರೀಂ ಕೋರ್ಟಿನ ಮೊರೆ ಹೋಗರು. ಆದರೆ ಕೊಲೆ ನಡೆದಿದೆ, ಅತ್ಯಾಚಾರ ನಡೆದಿದೆ, ಅಸಹಜ ಅಂತ ಕಟ್ಟಿಕೊಂಡಂತಹ ನೂರಾರು ಶವಗಳು ಆ ಭೂಮಿಯ ಒಳಗಡೆ ಅದರ ಪಳೆಯುಳಿಕೆಗಳು ಉಳಿದಿದ್ದಾವಲ್ಲ, ಕಾರಣ ಯಾರು? ಇದು ಒಂದು ಹೋರಾಟ ಕೇವಲ ಸೌಜನ್ಯ ಮನೆಯ ಹೋರಾಟ ಅಲ್ಲ, ಯಾವುದೋ ಹಲವು ಸಂಘಟನೆಗಳ ಹೋರಾಟ ಅಲ್ಲ, ಇಡೀ ಇದು ಸಮಾಜದ ಹೋರಾಟವಾಗಿರುವಾಗ ಆ ಹೊಣೆಗಾರಿಕೆ ರಾಜ್ಯ ಸರ್ಕಾರಕ್ಕೆ ಇತ್ತು ಅಂತ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಅಲ್ಲಿ ಪ್ರಾಥಮಿಕ ಹಂತದ ತನಿಖಾಧಿಕಾರಿಗಳು, ಪೋಸ್ಟ್ಮಾರ್ಟಮ್ ಮಾಡಿದಂತಹ ವೈದ್ಯರು, ಇವರೆಲ್ಲರೂ ಕೂಡ ಎಲ್ಲೋ ಒಂದು ಸಣ್ಣ ಸಂಚಿನ ಭಾಗವಾಗಿ ಇದ್ದಾರೆ ಅಂತ ಯಾರು ನ್ಯಾಯಕ್ಕಾಗಿ ಕೇಳ್ತಾ ಇದ್ರು ಅವ್ರು ಹೇಳಿರುವ ಮಾತುಗಳನ್ನು ದೃಢಪಡಿಸಿತ್ತು. ಇವತ್ತು ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಆರಂಭದಿಂದಲೂ ಈ ಪ್ರಕರಣದ ಸಾಕ್ಷ್ಯಾಧಾರಗಳನ್ನು ಸಂರಕ್ಷಿಸುವ ಬದಲು ಸಾಕ್ಷ್ಯಾಧಾರಗಳೇ ಸಿಗದಂತೆ ಮಾಡೋದಕ್ಕೇನೆ ಹೆಚ್ಚು ಮಹತ್ವ ಕೊಟ್ಬಿಟ್ಟಿದ್ದಾವೆ. ಮರು ತನಿಖೆಯನ್ನು ಯಾಕೆ ನೀವು ಮಾಡೋಕ್ಕಾಗೋದಿಲ್ಲ? ಉತ್ತರ ಕೊಡಿ. ನೀವು ಸಾಕ್ಷಿನಾಶಗಳ ಆಗದೇ ಇದ್ದ ಹಾಗೆ ಕಾಪಾಡೋಕ್ಕೆ ಯಾಕಾಗಿಲ್ಲ? ನಿಮಗೆ ಉತ್ತರ ಕೊಡಿ. ಸುಪ್ರೀಂ ಕೋರ್ಟಿನ ಈ ಆದೇಶವನ್ನು ಕರ್ನಾಟಕ ಸರ್ಕಾರ ಖಂಡಿತವಾಗಿಯೂ ಕೂಡ ಪಾಲಿಸಲೇಬೇಕು. ಇಲ್ಲ ಅಂತಂದರೆ ಸುಪ್ರೀಂ ಕೋರ್ಟು ಕರ್ನಾಟಕ ಸರ್ಕಾರದ ಮೇಲೆ ಸುಮೋಟೋ ಕೇಸನ್ನು ಹಾಕಲಿಕ್ಕೆ ಕಾನೂನು ತಜ್ಞರು ಮಾಡಲಿಕ್ಕೆ ಮುಂದಾಗಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಕಥಾಂಧರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಸೌಜನ್ಯ ಪ್ರಕರಣ 2013ರಿಂದ ನಡ್ಕೊಂಡೇ ಬರ್ತಾ ಇದೆ. ಸತತ 13 ವರ್ಷ ಕಳೆದರೂ ಕೂಡ ಇನ್ನೂ ನ್ಯಾಯ ಕೂಡ ಸಿಕ್ಕಿಲ್ಲ. ಸುಪ್ರೀಂ ಕೋರ್ಟು ಏಪ್ರಿಲ್ 29ನೇ ತಾರೀಕಿಗೆ ಒಂದು ಆದೇಶನ ಹೊರಡಿಸಿದೆ ರಾಜ್ಯ ಸರ್ಕಾರಕ್ಕೆ. ಸೌಜನ್ಯ ಪ್ರಕರಣದಲ್ಲಿ ಮರು ತನಿಖೆ ಆಗಬೇಕು, ಹಾಗೆ ಸಾಕ್ಷ್ಯಗಳು ನಾಶ ಆಗ್ತಿದ್ದಾವೆ, ಅದು ಸಾಕ್ಷ್ಯಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಕ್ಕೆ ಆದೇಶನ ಹೊರಡಿಸಿದೆ. ಇವತ್ತು ನನ್ನ ಜೊತೆ ಜನವಾದಿ ಮಹಿಳಾ ಸಂಘಟನೆಯ ಸ್ಟೇಟ್ ವೈಸ್ ಪ್ರೆಸಿಡೆಂಟು ಲಕ್ಷ್ಮಿ ಅವರಿದ್ದಾರೆ. ಅವರು ಈ ಪ್ರಕರಣಕ್ಕೆ 2013 ಯಾವಾಗ ಸೌಜನ್ಯ ಪ್ರಕರಣ ಆಯಿತು ಆವಾಗಲಿಂದ ಇದುವರೆಗೂ ಕೂಡ ಆ ಪ್ರಕರಣದ ಭಾಗಿಯಾಗಿ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮದಸ್ಸನ. ಮೇಡಮ್ ನಮಸ್ತೆ. ನಮಸ್ಕಾರ. ಇವಾಗ 2013 ಯಾವಾಗ ಸೌಜನ್ಯ ಪ್ರಕರಣ ಆಯಿತೋ ಆವಾಗಲಿಂದ ಇದುವರೆಗೆ ಸತತ 13 ವರ್ಷದಿಂದ ನೀವು ಹಲವಾರು ರೀತಿಯ ಹೋರಾಟಗಳಲ್ಲಿ ನೀವು ಭಾಗಿಯಾಗಿದ್ದೀರಾ. ಎಲ್ಲ ಹೋರಾಟಗಳಲ್ಲೂ ಭಾಗಿಯಾಗಿದ್ದೀರಾ. ಏಪ್ರಿಲ್ 29ನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಆದೇಶನ ಹೊರಡಿಸಿದೆ. ಸಾಕ್ಷ್ಯಗಳು ನಾಶ ಆಗ್ತಿದ್ದಾವೆ, ಸಾಕ್ಷಿಗಳನ್ನ ರಕ್ಷಣೆ ಮಾಡಬೇಕು, ಜೊತೆಗೆ ಸೌಜನ್ಯ ಪ್ರಕರಣವನ್ನು ಮರು ತನಿಖೆ ಮಾಡಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ನಮ್ಮ ರಾಜ್ಯ ಕಂಡಂತಹ ಹಲವು ಹೀನಾಯ ಕೃತ್ಯಗಳಲ್ಲಿ ಸಾಕ್ಷ್ಯರಹಿತವಾಗಿ ಕಳೆದು ಹೋಗಿರುವ ಜೀವಗಳನ್ನು ಕಳ್ಕೊಂಡಿರುವಂಥ ಹಲವು ಹೆಣ್ಣು ಮಕ್ಕಳ ಘಟನೆಗಳಲ್ಲಿ ಸೌಜನ್ಯ ಪ್ರಕರಣವೂ ಒಂದಾಗಿದೆ. ಈ ಪ್ರಕರಣದ ಆರಂಭದಲ್ಲಿ ರಾಜ್ಯದಲ್ಲಿ BJP ಪಕ್ಷ ಇತ್ತು, ಆಮೇಲೆ ಕಾಂಗ್ರೆಸ್ ಪಕ್ಷವೂ ಇತ್ತು. ಆ ಸಮಯದಲ್ಲಿ ಜನವಾದಿ ಮಹಿಳಾ ಸಂಘಟನೆ ಮತ್ತು ರಾಜ್ಯದ 55ಕ್ಕೂ ಹೆಚ್ಚು ಎಲ್ಲ ವಿಭಾಗಗಳ ಪ್ರಗತಿಪರ ಸಂಘಟನೆಗಳು ಸೇರಿ ಅವಿರತವಾಗಿ ಮಾಡಿದಂತಹ ಐಕ್ಯ ಹೋರಾಟದಿಂದಾಗಿ ಆವತ್ತಿನ ಕಾಂಗ್ರೆಸ್ ಸರ್ಕಾರ ಅದನ್ನು CBIಗೆ ವಹಿಸಿತು. ಒಂದು ಸುದೀರ್ಘವಾದಂಥ ವಿಚಾರಣೆ ನಡೀತು, ಅದೆರಡು ಮಾತಿಲ್ಲ. ಆದರೆ CBI ಕೋರ್ಟ್ ನೀಡಿದ ವರದಿಯನ್ನು ಆಧರಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಸುಪ್ರೀಂ ಕೋರ್ಟಿನ ವರದಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಪ್ರಕರಣ ಇಟ್ ಈಸ್ ಫಿಟ್ ಫಾರ್ ಫರ್ದರ್ ಎನ್ಕ್ವೈರಿ ಅಂತ ಹೇಳಿತ್ತು. ಅಂದರೆ ಇಲ್ಲಿಂದ ಮುಂದಕ್ಕೆ ಅದು ತನಿಖೆಗೆ ಅರ್ಹವಾದ ಪ್ರಕರಣ ಅಂತ ಹೇಳಿದ ಮೇಲೆ ರಾಜ್ಯ ಸರ್ಕಾರ ಏನು ಮಾಡಬೇಕಾಗಿತ್ತು? ಅದನ್ನು ಮುಂದುವರಿಸಬೇಕಾದಂಥ ಅಗತ್ಯತೆ ಇತ್ತು. ಇದು ಒಂದು ಹೋರಾಟ ಕೇವಲ ಸೌಜನ್ಯ ಮನೆಯ ಹೋರಾಟ ಅಲ್ಲ, ಯಾವುದೋ ಹಲವು ಸಂಘಟನೆಗಳ ಹೋರಾಟ ಅಲ್ಲ, ಇಡೀ ಇದು ಸಮಾಜದ ಹೋರಾಟವಾಗಿರುವಾಗ ಆ ಹೊಣೆಗಾರಿಕೆ ರಾಜ್ಯ ಸರ್ಕಾರಕ್ಕೆ ಇತ್ತು ಅಂತ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಆ ಹಿನ್ನೆಲೆಯಲ್ಲಿ ಮತ್ತೆ ಜನವಾದಿ ಮಹಿಳಾ ಸಂಘಟನೆ, ನಮ್ಮಂತೆ ವಿಚಾರ ಮಾಡುವಂಥ ಹಲವು ರಾಜ್ಯದ ಮಹಿಳಾ ಸಂಘಟನೆಗಳ ವೇದಿಕೆಯಾಗಿರುವಂಥ ನಾವೆದ್ದು ನಿಲ್ಲದಿದ್ದರೆ, ಕೊಂದವರು ಯಾರು, ಸಮಾನ ಮನಸ್ಕರ ಮಹಿಳೆಯರ ಸಂಘಗಳು, ಅದೇ ರೀತಿ ಎಲ್ಲ ವಿಭಾಗದ ಸಂಘಗಳು ಮತ್ತೆ ನಾವು 2ನೇ ಹಂತದ ಹೋರಾಟಕ್ಕೆ ಹೋದ್ವಿ, ಮರು ತನಿಖೆಗೆ ಒತ್ತಾಯಿಸಿ. ಆಗ್ಲೂ ಸರ್ಕಾರ ಕಾಳಜಿ ಮಾಡ್ತಾ ಇಲ್ಲ. ಅಂದರೆ ಇವತ್ತು ಯಾರು ನ್ಯಾಯದ ಪರ ನಿಂತ್ಕೋಬೇಕಿತ್ತು, ಯಾರು ಆ ಪ್ರಕರಣದ ಸತ್ಯಾಸತ್ಯತೆಯನ್ನು ತನಿಖೆಗೆ ಒಳಪಡಿಸ್ಬೇಕಿತ್ತು ಪ್ರಾಮಾಣಿಕವಾಗಿ, ಅದೇ ಜನಗಳು ಆರೋಪಿಗಳ ಸಂರಕ್ಷಕರಾಗೋಗ್ಬಿಟ್ರೆ ಎಲ್ಲಿಂದ ನಾವು ನ್ಯಾಯವನ್ನು ನಿರೀಕ್ಷೆ ಮಾಡೋದು? ಇವತ್ತು ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಆರಂಭದಿಂದಲೂ ಈ ಪ್ರಕರಣದ ಸಾಕ್ಷ್ಯಾಧಾರಗಳನ್ನು ಸಂರಕ್ಷಿಸುವ ಬದಲು ಸಾಕ್ಷ್ಯಾಧಾರಗಳೇ ಸಿಗದಂತೆ ಮಾಡೋದಕ್ಕೇನೆ ಹೆಚ್ಚು ಮಹತ್ವ ಕೊಟ್ಬಿಟ್ಟಿದ್ದಾವೆ. ತನಿಖೆಯ ಎಲ್ಲ ಹಂತಗಳಲ್ಲಿ ನಾವು ಗಮನಿಸಿದಂಗೆ ಇದನ್ನು ಆರಂಭದಲ್ಲಿ ನಾವೇ ಅದನ್ನು ಅಸೆಸ್ ಮಾಡಿ ಹೇಳ್ತಾ ಬಂದ್ವಿ.
ಅದರಿಂದ ಆಚೆಗೂ ಇವತ್ತು ಕುಸುಮಾವತಿಯವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಏನು ಫೈಟ್ ಮಾಡ್ತಿದ್ದಾರೆ, ಆ ಎಲ್ಲ ಹೋರಾಟದ ಬಗ್ಗೆ ನಾವೆಲ್ಲರೂ ಇದ್ದೇವೆ. ಇವತ್ತು ಸುಪ್ರೀಂ ಕೋರ್ಟು ಈ ತನಿಖೆಯಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿರ್ತಕ್ಕಂಥದ್ದು ಮತ್ತು ಈ ಪ್ರಕರಣದ ಮರು ತನಿಖೆಯ ಕುರಿತಾದ ನಿಲುವನ್ನು ರಾಜ್ಯ ಸರ್ಕಾರದಿಂದ 2 ವಾರದಲ್ಲಿ ನೀಡಬೇಕು ಅಂತ ಒತ್ತಾಯಿಸಿರೋದು ಮತ್ತು ಎಲ್ಲ ಸಾಕ್ಷ್ಯಗಳಿಗೂ ಪ್ರೊಟೆಕ್ಷನನ್ನು ಕೊಡಬೇಕು ಅಂತ ಹೇಳಿರ್ತಕ್ಕಂಥದ್ದು ಇನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ಒಂದಿಷ್ಟು ಭರವಸೆಯನ್ನು ಮೂಡಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನ್ಯಾಯಾಂಗವನ್ನು ಗೌರವಿಸಬೇಕು, ಈ ಸಮಾಜದ ಎಲ್ಲ ಹೋರಾಟಗಳನ್ನು ಗೌರವಿಸಿ ಸಾಕ್ಷ್ಯಾಧಾರಗಳನ್ನು ಸಂರಕ್ಷಿಸಬೇಕು ಮತ್ತು ಮರು ತನಿಖೆಗೆ ಆದೇಶಿಸಬೇಕು ಅಂತ ನಾವು ಒತ್ತಾಯಿಸ್ತೇವೆ. ಥ್ಯಾಂಕ್ ಯು. ಸೌಜನ್ಯ ಪ್ರಕರಣ ಬಹುಶಃ ಈ ನೆಲದಲ್ಲಿ ಸಂವಿಧಾನ, ಕಾನೂನು ಇವೆಲ್ಲವೂ ಇದ್ದಾಗಲೂ ಕೂಡ ಅವೆಲ್ಲವನ್ನು ಮೀರಿಸುವಂತಹ ಆಡಳಿತ ಮತ್ತು ಧಾರ್ಮಿಕ ಚೌಕಟ್ಟಿನ ಒಳಗೆ ಈ ಸಮಾಜ ನಡೆಯುತ್ತೆ ಅಂತ ಅನ್ನೋದನ್ನು ಮತ್ತೆ ದೃಢಪಡಿಸ್ತಾ ಇದ್ದಂತಹ ಸಂಗತಿಯಾಗಿತ್ತು. ಆದರೆ ಇತ್ತೀಚೆಗೆ ಸೌಜನ್ಯ ಪ್ರಕರಣ ಮತ್ತೆ ಮೇಲೆದ್ದು ಬಂದು ದೊಡ್ಡ ಮಟ್ಟದ ಹೋರಾಟಗಳು ನಡೆದು ಇವೆಲ್ಲವೂ ಆಗ್ತಾ ಇರುವ ಹಿನ್ನೆಲೆಯಲ್ಲಿ CBI ಕೋರ್ಟಿನ ಜಡ್ಜ್ಮೆಂಟ್ ಬಂದಾಗ ಸೌಜನ್ಯಳ ಮತ್ತು ಹಲವು ಅಸಹಜ ಅನ್ನುವ ಹಣೆಪಟ್ಟಿ ಕಟ್ಕೊಂಡಿರುವಂತಹ ಸಾವುಗಳು ಅಲ್ಲಿ ನ್ಯಾಯ ಸಿಗಬಹುದು ಅಂತನ್ನುವಂತಹ ಆಸೆಯನ್ನು ಚಿಗುರಿಸಿತ್ತು. ಯಾಕೆಂದರೆ CBI ಕೋರ್ಟು ಯಾರು ನಿಷ್ಪಾಪಿಯನ್ನು, ಅಪರಾಧಿ ಅಲ್ಲದಿದ್ದವನನ್ನು ಆರೋಪಿ ಅಂತ ಮಾಡಿ ಜೈಲಲ್ಲಿ ಹಾಕಿ ಸಂತೋಷ್ ರಾವ್ ಅವರನ್ನು ಕೊಳೆ ಹಾಕಿದ್ರಲ್ಲ, ಅವರನ್ನು ಬಿಡುಗಡೆ ಮಾಡಿದ್ದಲ್ಲದೇ ಅಲ್ಲಿ ಪ್ರಾಥಮಿಕ ಹಂತದ ತನಿಖಾಧಿಕಾರಿಗಳು, ಪೋಸ್ಟ್ಮಾರ್ಟಮ್ ಮಾಡಿದಂತಹ ವೈದ್ಯರು ಇವರೆಲ್ಲರೂ ಕೂಡ ಎಲ್ಲೋ ಒಂದು ಸಣ್ಣ ಸಂಚಿನ ಭಾಗವಾಗಿ ಇದ್ದಾರೆ ಅಂತ ಯಾರು ನ್ಯಾಯಕ್ಕಾಗಿ ಕೇಳ್ತಾ ಇದ್ರು ಅವ್ರು ಹೇಳಿರುವ ಮಾತುಗಳನ್ನು ದೃಢಪಡಿಸಿತ್ತು. ಹಾಗಾಗಿ ಬಹುಶಃ ನ್ಯಾಯಕ್ಕಾಗಿ ಕೇಳ್ತಾ ಇದ್ದವ್ರು ಎಲ್ರಿಗೂ ಒಂದು ಆಸೆ ಚಿಗುರಿತ್ತು. ಆದರೆ ಅಲ್ಲೇ ಕಮರಿ ಹೋಗುವಂತಹ ಸ್ಥಿತಿಯೂ ಕೂಡ ಆಯಿತು. ಯಾಕೆ ಅಂದರೆ ಸರ್ಕಾರ ಯಾವುದೋ ಇಕ್ಕಟ್ಟಿಗೆ ಸಿಲುಕಿದ ಹಾಗೆ, ಯಾವುದೋ ಪ್ರಭಾವಕ್ಕೆ ಸಿಲುಕಿದ ಹಾಗೆ ಅಲ್ಲಿ ಒಂದು ರೀತಿ ಮೀನಾಮೇಷ ಎಣಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಸೌಜನ್ಯ ಅವರ ತಾಯಿ ಇನ್ನು ಬೇರೆ ದಾರಿ ಇಲ್ಲ ಅಂತ ಸುಪ್ರೀಂ ಕೋರ್ಟಿನ ಮೊರೆ ಹೋಗರು. ನಮಗೆ ಬಹಳ ಸಂದರ್ಭಗಳು ನಾವು ನೋಡಿದ್ದೀವಿ. ಕಳೆದ 3-4 ದಶಕಗಳಿಂದ ಬಾವರಿದೇವಿ ಅಂತಹ ಕೇಸು ಇವತ್ತಿಗೂ ಕೂಡ ನ್ಯಾಯದ ಬೆಳಕು ಕಾಣದೇ ಇರುವ ಸಂದರ್ಭ ಇರುವಾಗ ಇದು ಕೂಡ ಅಂಥದ್ದೊಂದು ಆಗಿಬಿಡಬಹುದು ಅನ್ನುವಂತಹ ಒಂದು ಆತಂಕ ಕಾಡ್ತಾ ಇದ್ದರೂ ಕೂಡ ಒಂದು ನಿರೀಕ್ಷೆಯನ್ನು ಮಾಡ್ತಾ ಇದ್ವಿ. ಅಂತಹ ನಿರೀಕ್ಷೆಯನ್ನು ಹುಸಿ ಮಾಡಲಾರದಂತಹ ಒಂದು ಆದೇಶ ಅಂತ ಹೇಳ್ಬೋದು, ಏನೋ ತೀರ್ಪಲ್ಲ ಅದಿನ್ನು ಅಂತ ನಾನು ಅಂದ್ಕೋತೀನಿ. ಆ ಆದೇಶದ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದೆ. ಮರು ತನಿಖೆಯನ್ನು ಯಾಕೆ ನೀವು ಮಾಡೋಕ್ಕಾಗೋದಿಲ್ಲ, ಉತ್ತರ ಕೊಡಿ. ನೀವು ಸಾಕ್ಷಿನಾಶಗಳ ಆಗದೇ ಇದ್ದ ಹಾಗೆ ಕಾಪಾಡೋಕ್ಕೆ ಯಾಕಾಗಿಲ್ಲ, ನಿಮಗೆ ಉತ್ತರ ಕೊಡಿ ಅನ್ನುವಂತಹ ಒಂದು ನಿರ್ದೇಶನವನ್ನು ಕೊಟ್ಟಿದೆಯಲ್ಲ, ಇಲ್ಲಿ ಸಣ್ಣ ಆಸೆ ಚಿಗುರಿದೆ. ನ್ಯಾಯದ ಪರವಾಗಿ, ಈ ದೇಶದ ಸಂವಿಧಾನದ ಪರವಾಗಿ ನ್ಯಾಯಾಂಗ ಆಗಾಗ ಅತ್ತ ತಿರುಗಿ ನೋಡ್ತದೆ ಅಂತ ಅನ್ನುವ ಒಂದು ಸಣ್ಣ ಆಸೆಯನ್ನು ಹುಟ್ಟಿಸಿದೆ. ಹಾಗಾಗಿ ಕರ್ನಾಟಕ ಸರ್ಕಾರವನ್ನು ನಾವು ಒತ್ತಾಯ ಮಾಡೋದಿಷ್ಟೇ, ನಾವು ಅಂಥವರೇ ಇಂಥವರೇ ಆರೋಪಿಗಳು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಕೊಲೆ ನಡೆದಿದೆ, ಅತ್ಯಾಚಾರ ನಡೆದಿದೆ, ಅಸಹಜ ಅಂತ ಹಣೆಪಟ್ಟಿ ಕಟ್ಟಿಕೊಂಡಂತಹ 100 ಶವಗಳು ಆ ಭೂಮಿಯ ಒಳಗಡೆ ಅದರ ಪಳೆಯುಳಿಕೆಗಳು ಉಳಿದಿದ್ದಾವಲ್ಲ, ಕಾರಣ ಯಾರು? ಸಾವು ಸಂಭವಿಸಿದೆ, ಅತ್ಯಾಚಾರ ಸಂಭವಿಸಿದೆ, ಕಿಡ್ನ್ಯಾಪ್ ಆಗಿದೆ ಅಂದರೆ ಯಾರೋ ಮಾಡಿರಬೇಕಲ್ಲ, ಮಾಡಿದವ್ರು ಯಾರು ಅಂತ ಪತ್ತೆ ಹಚ್ಚಿ ಅದು ನಿಮ್ಮ ಸಾಂವಿಧಾನಿಕ ಕರ್ತವ್ಯ ಮತ್ತು ಅದನ್ನು ಕೇಳುವುದು ನಮ್ಮ ಹಕ್ಕು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಿನ ಈ ಆದೇಶವನ್ನು ಕರ್ನಾಟಕ ಸರ್ಕಾರ ಖಂಡಿತವಾಗಿಯೂ ಕೂಡ ಪಾಲಿಸಲೇಬೇಕು. ಇಲ್ಲ ಅಂತಂದರೆ ಸುಪ್ರೀಂ ಕೋರ್ಟು ಸುಮೋಟೋ ಕರ್ನಾಟಕ ಸರ್ಕಾರದ ಮೇಲೆ ಸುಮೋಟೋ ಕೇಸನ್ನು ಹಾಕಲಿಕ್ಕೆ ಸಾಧ್ಯ ಆಗುವಂತಹ ಸಾಧ್ಯತೆಗಳನ್ನು ಜನಪರವಾದ, ಸಂವಿಧಾನ ಪರವಾದಂತಹ ಕಾನೂನು ತಜ್ಞರು ಮಾಡಲಿಕ್ಕೆ ಮುಂದಾಗಬೇಕು ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿರ್ದೇಶನದ ಸಂದರ್ಭದಲ್ಲಿ ಇನ್ನೊಂದು ಅಪಾಯದ ಸೂಚನೆ ಕಾಣ್ತಾ ಇದೆ. ಅದೇನೆಂದರೆ ಸಂತೋಷ್ ರಾವ್ ಅವರನ್ನು ನಿರ್ದೋಷಿ ಅಂತ CBI ಕೋರ್ಟು ಸ್ಪಷ್ಟವಾಗಿ ಹೇಳಿದೆ. ಮತ್ತು ನಮಗೆಲ್ಲರಿಗೂ ಕೂಡ ಮೊದಲ ದಿನದಿಂದನೇ ಗೊತ್ತು ಸಂತೋಷ್ ರಾವ್ ಆರೋಪಿಯಾಗಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಲ್ಲಿರುವಂತಹ ಸಾಂದರ್ಭಿಕ ಸಾಕ್ಷಿಗಳೂ ಕೂಡ ಸಂತೋಷ್ ರಾವ್ ನಿರ್ದೋಷಿ ಅನ್ನೋದನ್ನೇ ಸಾಬೀತುಪಡಿಸ್ತಾ ಇತ್ತು. ಆದರೆ ಅಗೈನ್ ಯಾವುದೋ ಕಾಣದ ಕೈಯ ಕೆಲಸದಿಂದಾಗಿ ಆತ
ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗಿ ಬಂದಿದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಎಚ್ಚರ ವಹಿಸಬೇಕಾದಂತಹ ಅಗತ್ಯ ಇದೆ. ಯಾಕೆಂದರೆ ಈ ದೇಶದಲ್ಲಿ ಒಂದು ಮೌಲ್ಯವನ್ನು ನಾವು ಪಾಲಿಸ್ತಾ ಇರೋ ಅಂಥವ್ರು 100 ಜನ ಆರೋಪಿಗಳು ತಪ್ಪಿಸಿಕೊಂಡರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಕೂಡದು ಅಂತ. ಹಾಗಾಗಿ ಇವತ್ತು ಇಲ್ಲಿ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ಏನಾದರೂ ಗೌರವಿಸುತ್ತಾದರೆ ಈ ಮೌಲ್ಯಗಳ ಅಡಿಯಲ್ಲಿ ನಮ್ಮ ಜುಡಿಷಿಯರಿ ಸಿಸ್ಟಮ್ ನಡ್ಕೊಂಡು ಬರ್ತಾ ಇದೆಯಲ್ಲ, ಅದನ್ನು ಪಾಲಿಸೋದಕ್ಕೆ ಸಾಧ್ಯ ಆಗಬೇಕು. ಹಾಗಾಗಿ ಸಂತೋಷ್ ರಾವ್ ಅವರನ್ನು ಆರೋಪಿ ಅಂತ ಮತ್ತೇನಾದರೂ ಸಾಬೀತುಪಡಿಸೋಕ್ಕೆ ಹೊರಟ್ರೆ ಅದನ್ನು ಸಾಬೀತುಪಡಿಸೋಕ್ಕೆ ಹೊರಟವರು ನಿಜವಾಗ್ಲೂ ಕೂಡ ಮನುಷ್ಯತ್ವದ ವಿರೋಧಿಗಳು ಮತ್ತು ಈ ದೇಶದ ಸಂವಿಧಾನದ ವಿರೋಧಿಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಪ್ರಾರಂಭದ ದಿನದಿಂದನೂ ಕೂಡ ಎಲ್ಲರೂ ನ್ಯಾಯಕ್ಕಾಗಿ ಕೇಳ್ತಾ ಇರೋರು ನಾವು ಹೇಳ್ತಾ ಇದ್ದೀವಿ, ಸಂತೋಷ್ ರಾವ್ ಅಪರಾಧಿ ಅಲ್ಲ, ಆತನನ್ನು ಆರೋಪಿಯಾಗಿ ಪಟ್ಟಿಯಲ್ಲಿ ಹಾಕೂಡ್ದು ಅಂತ. ಆಲ್ರೆಡಿ ಆತನ 8-10 ವರ್ಷದ ಬದುಕನ್ನು ಹಾಳು ಮಾಡಿದೆ ಆ ಕೆಟ್ಟ ರಾಜಕಾರಣ ಏನು ನಡೀತಲ್ಲ, ಸಂಚು ಏನು ನಡೀತಲ್ಲ, ಯಾರನ್ನೋ ಕಾಪಾಡೋದಕ್ಕಾಗಿ ಮಾಡಿರುವಂತಹ ಆ ಷಡ್ಯಂತ್ರ ಇದೆಯಲ್ಲ, ಅಲ್ಲಿ ಆಲ್ರೆಡಿ ಆತನ ಬದುಕಿನ ಅತ್ಯಂತ ಗುಣಾತ್ಮಕ ವರ್ಷಗಳನ್ನು ಆತ ಜೈಲಲ್ಲಿ ಕಳೆದಿದ್ದಾನೆ. ಮತ್ತೆ ಆ ನಿಷ್ಪಾಪಿಯನ್ನು ಜೈಲಿಗೆ ಕಳಿಸ್ತಾ ಆ ಬಡ ಕುಟುಂಬವನ್ನು ಮತ್ತಷ್ಟು ದಯನೀಯ ಸ್ಥಿತಿಗೆ ತಳ್ಳಬಾರ್ದು ಅಂತ ಅನ್ನೋದನ್ನು ಕೂಡ ನಾವು ಹೇಳೋದಕ್ಕೆ ಬಯಸ್ತೀವಿ.